ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ವಿಡಿಯೋದ ತಮ್ಮನೆಲ್ಲ ನೋಡಿರ್ತೀರ. ನಾನು ಒಳ ಮೀಸಲಾತಿ ವಿಚಾರವಾಗಿ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ. ಸೊ ಈ ಒಂದು ವಿಚಾರದಲ್ಲಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. OBC ಮತ್ತು GM ವರ್ಗದ ಅಭ್ಯರ್ಥಿಗಳು ಏನ್ ತಪ್ಪು ಮಾಡಿದ್ದಾರೆ, ಸೊ ಇಲ್ಲಿ ನೀವು ಮಾಡ್ತಾರಂತ ಒಳ ಮೀಸಲಾತಿ ನಾಟಕದಿಂದಾಗಿ ಬೇರೆ ವರ್ಗದ ಆಸ್ಪಿರೆಂಟ್ಸ್ ಗಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಆಗ ತುಂಬಾ ಜನ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿದ್ರು, ನೀನು ಅವ್ರಿಗೆ ಮೀಸಲಾತಿ ಸಿಗೋದು ಬೇಡ ಅದ್ ಬೇಡ ಅಂತ. ನೋಡಿ, ಇಲ್ಲಿ ಯಾರು ಮೀಸಲಾತಿ ವಿರೋಧಿ ಅಲ್ಲ, ಒಳ ಮೀಸಲಾತಿ ವಿರೋಧಿ ಅಲ್ಲ. ಬಟ್ ಅದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಹೊರಟಿರುವಂತ ಸರ್ಕಾರದ ವಿರೋಧಿಗಳು ನಾವೆಲ್ಲ. ಅಂಡ್ ಫಸ್ಟ್ ಆಫ್ ಆಲ್, ಈ ಒಂದು 56 ಇವತ್ತು ಏನ್ ರಿಸರ್ವೇಶನ್ ಆಕ್ಟ್ ಮೇಲೆ ಕೇಸ್ ಹಾಕಿದ್ದಾರೆ, ಸೊ ಇದು ಕಾನೂನುಬದ್ಧ ಇಲ್ಲ ಅಂತ ಗೊತ್ತಿದ್ರು ಕೂಡ ಇದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ಹೊರಟ ಸರ್ಕಾರವನ್ನ ಯಾವ ನಾಯಕರು ಕೂಡ ಪ್ರಶ್ನೆ ಮಾಡಲಿಲ್ಲ. ಯಾಕೆ? ನಮ್ಮ ಮೊದಲ ಪ್ರಶ್ನೆ ಇದು. ಇವತ್ತು ಹಲವಾರು ಜನ ನಾಯಕರು ಬಂದು ಮೊನ್ನೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಈ 56% ಅನ್ನ ಕಾನೂನುಬದ್ಧ ಮಾಡಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಉಗ್ರಪ್ಪನವ್ರು ಹೇಳ್ತಾರೆ. ಇಷ್ಟು ದಿನ ಇವರ ಉಗ್ರಪ್ಪನವರ ಉಗ್ರ ಹೋರಾಟ ಎಲ್ಲಿ ಹೋಗಿತ್ತು? ಅಂಡ್ ನಿಮ್ಮ ಪಕ್ಷದ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರ ಅವತ್ತೊಂದು ಸಭೆಯಲ್ಲಿ ಹೇಳ್ತಾರೆ, ಒಳ ಮೀಸಲಾತಿಯನ್ನು ಒಳಗೊಂಡಂತೆ ನೇಮಕಾತಿಗಳನ್ನ ಮಾಡಿ ನೇಮಕಾತಿಗಳಿಗೆ ತಡೆ ನೀಡಕ್ ಹೋಗಬೇಡಿ ಅಂತ. ಆದ್ರೂ ಯಾಕೆ ನೇಮಕಾತಿಗಳಿಗೆ ನೀವು ತಡೆಯನ್ನ ಕೊಟ್ರಿ? ಅಂಡ್ ಬೇರೆ ರಾಜ್ಯಗಳು ಕೂಡ ಈಗ ಒಳ ಮೀಸಲಾತಿಯನ್ನು ಜಾರಿ ಮಾಡಿರುವಂತ ಉದಾಹರಣೆ ಇದೆ. ಬಟ್ ಅಲ್ಲಿ ಎಲ್ಲೂ ಕೂಡ ಆಗದೆ ಇರುವಂತ ಸಮಸ್ಯೆ ನಮ್ಮ ರಾಜ್ಯದಲ್ಲೇ ಯಾಕೆ ಆಗ್ತಾ ಇದೆ? ಇಷ್ಟೆಲ್ಲ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ರೂ ಕೂಡ ಅಟ್ಲೀಸ್ಟ್ ಅವುಗಳನ್ನ ಭರ್ತಿ ಮಾಡ್ಕೊಳ್ಳುವಂತ ವಿಚಾರದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಯಾಕೆ ನೀವು ಮಾಡಲಿಲ್ಲ? ಅಂಡ್ ಇವನ್ ಈ ಕೇಸಸ್ಗಳನ್ನ ಬಗೆಹರಿಸೋದಕ್ಕೆ ನಿಮ್ಮ ಒಂದು ಕೊಡುಗೆ ಏನಿದೆ? ನಾಳೆ ಈ 56% ಮೇಲೆ ನೀವು ಒಳ ಮೀಸಲಾತಿ ಮಾಡಿ ನೇಮಕಾತಿಯನ್ನು ಕೂಡ ಮಾಡಿದ್ರೆ ನಾಳೆ ಅದರ ನ್ಯಾಯಾಂಗ ಹೋರಾಟಕ್ಕೆ ಅದು ಒಳಗಾಯಿತು ಅಂತಂದ್ರೆ ಆಗ ಅಭ್ಯರ್ಥಿಗಳ ಅಮೂಲ್ಯ ಸಮಯ ವ್ಯರ್ಥ ಆಗುತ್ತೆ. ಸೊ ಅದಕ್ಕೆ ನೀವು ಆ ನಷ್ಟವನ್ನ ಭರಿಸ್ಕೊಡ್ತೀರಾ? ಈಗಾಗಲೇ ದಿನಕ್ಕೊಂದು ವಿದ್ಯಾರ್ಥಿಗಳ ಒಂದು ಬದುಕು ಹಾಳಾಗಿ ಹೋಗ್ತಾ ಇದೆ ಈಗಾಗಲೇ. ಸೊ ಬೇರೆ ಬೇರೆ ಸಮುದಾಯದವರು ಕೂಡ ಇದರಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಸ್ವತಃ ದಲಿತ ಸಮುದಾಯ ಮತ್ತು SC/ST ಎಲ್ಲ ಸಮುದಾಯದ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಪ್ರತಿಭೆ ಇದ್ರೂ ಕೂಡ ಅವಕಾಶಗಳಿಲ್ಲದೆ ಅಂತ ಇರುವಂತ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ವಯೋಮಿತಿಗಳು ಮೀರಿ ಹೋಗ್ತಾ ಇದೆ. ಆ ವಯೋಮಿತಿ ಮೀರಿ ಹೋದಂತವ್ರಿಗೆ ಮತ್ತಷ್ಟು ಅವಕಾಶಗಳನ್ನ ಸರ್ಕಾರ ಕೊಡ್ಲೇಬೇಕಾಗತ್ತೆ. ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಈಗ ಮಾಡ್ತಾ ಇರುವಂತ ನಾಟಕದಲ್ಲಿ ಎಲ್ಲರೂ ಪಾತ್ರಧಾರಿಗಳಿದ್ದಾರೆ. ಇಷ್ಟು ದಿನ ಸುಮ್ಮನೆ ಇದ್ದವರು ಈಗ ಬಂದು ರಿಸರ್ವೇಶನ್ ಆಕ್ಟ್ ಮೇಲೆ ಕೇಸ್ ಹಾಕ್ತಾರೆ ಅಂತಂದ್ರೆ ಇದರಲ್ಲಿ ಎಷ್ಟೆಲ್ಲ ಈ ವಿರೋಧ ಪಕ್ಷದವರ ಕೈವಾಡ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಅಂಡ್ ಆಡಳಿತ ಪಕ್ಷದಲ್ಲೂ ಕೂಡ ಹಲವಾರು ಜನ ನಾಯಕರು ಇದರ ವಿರುದ್ಧವಾಗಿ ನಿಂತ್ಕೊಂಡು ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರ ಕುಮ್ಮಕ್ಕಿಲ್ಲದೆ ಇದು ಯಾವುದು ಕೂಡ ನಡೆಯಲ್ಲ. ಒಟ್ಟಲ್ಲಿ ಇವರ ರಾಜಕೀಯ ಲಾಭ, ಅವರ ರಾಜಕೀಯ ಲಾಭದ ಹೊಡೆದಾಟದಲ್ಲಿ ಬಲಿಯಾಗ್ತಾ ಇರೋದು ರಾಜ್ಯದ ಅಮಾಯಕ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಗಳ ಬದುಕು. ಈಗಾಗಲೇ ಪೊಲೀಸ್ ವಯೋಮಿತಿಯನ್ನ ಕೂಡ ಕಾಯಂಗೊಳಿಸಿ ವಯೋಮಿತಿ ಸಡ್ಲಿಕ್ಕೆ ಅಂತ ಕೇಳಿದ್ರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟು ನಾವು ಮಾಡ್ತೀವಿ ಅಂತ ಇಷ್ಟು ದಿನ ಆಸ್ಪಿರೆಂಟ್ಸ್ ಗಳನ್ನ ಯಾಮಾರಿಸಿ ಆಯ್ತು. ಹೋರಾಟ ಮಾಡೋಕೆ ಹೋದ್ರೆ ಹೋರಾಟಗಳನ್ನ ಹತ್ತಿಕ್ಸಿದ್ರು. ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು ಓದ್ತಾ ಇರುವಂತ ಆಸ್ಪಿರೆಂಟ್ಸ್ ಗಳಿಗೆ. ಅಂಡ್ 28ನೇ ತಾರೀಕು ಇರುವಂತ ಕೋರ್ಟ್ ಹಿಯರಿಂಗ್ ಏನಿದೆ ಜನವರಿ, ಸೊ ಅದು ಫೈನಲ್ ಆಗಿ ಅಲ್ಲಿ ಏನಾದ್ರೂ ಮತ್ತೆ ಈ ಮೀಸಲಾತಿ ಮೇಲೆ ನೇಮಕಾತಿ ಮಾಡಲೇಬೇಡಿ ಅಂದ್ರೆ ಅವಾಗ ನೀವು 50% ಮೇಲೆ ನೇಮಕಾತಿಗಳನ್ನ ಶುರು ಮಾಡಲೇಬೇಕಾಗತ್ತೆ. ಇಲ್ಲದೆ ಹೊರತು ನೀವು ಮತ್ತೆ 56 ಮೇಲೆ ನಾವು ಇದನ್ನ ಕಾನೂನು ಹೋರಾಟ ಮುಗಿದ ಮೇಲೆ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ದೊಡ್ಡ ಮಟ್ಟದ ಒಂದು ವಿದ್ಯಾರ್ಥಿ ದಂಗೆಯನ್ನ ನೀವು ಎದುರಿಸೋದಕ್ಕೆ ಸಿದ್ಧವಾಗಲೇಬೇಕಾಗತ್ತೆ. ಈಗಾಗಲೇ ಬೇರೆ ಬೇರೆ ಹೋರಾಟ ಸಮಿತಿಯವರು ಕೂಡ 20 ದಿನಗಳ ಗಡುವನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಆ 20 ದಿನದಲ್ಲಿ ಸರ್ಕಾರ ಏನ್ ಮಾಡುತ್ತೋ ಬಿಡುತ್ತೋ ನೇಮಕಾತಿಗಳ ವಿಚಾರದಲ್ಲಿ ಒಂದು ಫೈನಲ್ ಡಿಸಿಷನ್ಗೆ ಬರಬೇಕು ಅಂತೇಳಿ. ಈ ಒಳ ಮೀಸಲಾತಿ ಅನ್ನೋದು ಒಂದು ನೆಪ ಮಾತ್ರ ಆಗಿದ್ದೇ ಸತ್ಯ ಅಂತ ಗೊತ್ತಾದ್ರೆ ಸ್ವತಃ ದಲಿತ ಸಮುದಾಯದವರೇ ನಿಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಅದರಲ್ಲಂತೂ ಡೌಟೇ ಇಲ್ಲ. ಇದನ್ನ ಸಮರ್ಪಕವಾಗಿ ಜಾರಿ ಮಾಡಿದ್ರೆ ಮಾತ್ರ ಅವರಿಗೆ ಈ ಒಂದು ನೀವೇನು ಆಶ್ವಾಸನೆ ಕೊಟ್ಟಿದ್ರೆ ಅದಕ್ಕೆ ಬೆಲೆ ಕೊಟ್ಟಂಗೆ ಆಗತ್ತೆ. ಅಂಡ್ ಇದರ ಜೊತೆ ಬೇರೆ ಬೇರೆ ಈಗ ಅಲೆಮಾರಿ ಸಮುದಾಯದವರು ಕೂಡ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೇಸ್ ಹಿಂಪಡೆಯೋ ಮಾತೇ ಇಲ್ಲ, ನಮಗೆ ನ್ಯಾಯ ಸಿಗೋವರೆಗೂ. ಅಂದ್ರೆ ಅವ್ರಿಗೆ ಹೇಳಿರುವಂತ 1%. ಸ್ವತಃ ಇದನ್ನ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಸೂಚಿಸಿತ್ತು, ಈ ರೀತಿ ಕೊಡಬೇಕು ಅವರಿಗೆ. ಬಟ್ ಸರ್ಕಾರದಲ್ಲಿರುವಂತವರ ಪ್ರಭಾವದಿಂದಾಗಿ ಆ ಅಲೆಮಾರಿ ಸಮುದಾಯದವರಿಗೆ ಸಿಗಬೇಕಿದ್ದ ಮೀಸಲಾತಿ ಕೂಡ ಸಿಕ್ಕಿಲ್ಲ. ಸೊ ಒಟ್ಟಾರೆ ಮತ್ತೆ ಅಂಡ್ 3A 3B ಅವರಿಗೆ ರೋಸ್ಟರ್ ಅಂದ್ರೆ ಈ ಒಂದು ರೋಸ್ಟರ್ ಪಾಯಿಂಟ್ ಅಲ್ಲಿ ಅವ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಸಮರ್ಪಕವಾಗಿ ಹಂಚಿಕೆ ಆಗ್ಬೇಕಾಗಿರುವಂತ ಹುದ್ದೆಗಳ ಹಂಚಿಕೆ ಆಗ್ತಾ ಇಲ್ಲ. ಜಿಲ್ಲಾವಾರು ನೇಮಕಾತಿಯನ್ನ ಮಾಡ್ತೀರಾ, ಸೊ ಅಲ್ಲಿ ಸರಿಯಾಗಿ ಹುದ್ದೆಗಳು ಸಿಗಲ್ಲ. ಅದರಿಂದ ಎಷ್ಟೋ ಜನ ಕಟ್ ಆಫ್ ಹೈ ಹೋಗಿ ಲಿಸ್ಟ್ ಇಂದ ಹೊರಗೆ ಉಳಿತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಂದ
ರಾಜ್ಯದ ಒಟ್ಟಾರೆಯಾಗಿ ಆಸ್ಪಿರೆಂಟ್ಸ್ಗಳು ಬಲಿಯಾಗ್ತಾ ಇದ್ದಾರೆ. ನಿಮ್ಮ ರಾಜಕೀಯ ಲಾಭ, ನಿಮ್ಮ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಸುಖ ಸುಮ್ಮನೆ ಅಲ್ಲಿ ಸದನದಲ್ಲಿ ಮಾತಾಡ್ತೀರಾ ನಿಂತ್ಕೊಂಡು ಗಂಟೆಗಟ್ಟಲೆ. ಅಷ್ಟು ಲಕ್ಷ ಇದೆ, ಇಷ್ಟು ಲಕ್ಷ ಇದೆ, ಆ ಇಲಾಖೆಯಲ್ಲಿ ಇಷ್ಟಿದೆ, ಈ ಇಲಾಖೆ, ಬಟ್ ಆ ಇಲಾಖೆಗಳು ಹೇಳೋ ರೀತಿಯಾಗಿ ನೀವು ಭರ್ತಿ ಮಾಡಿ. ಶಿಕ್ಷಣ ಸಚಿವರಂತೂ ಸೋಷಿಯಲ್ ಮೀಡಿಯಾವನ್ನೇ ಬೈತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಂಗಿಲ್ಲ ಅನ್ನೋ ಒಂದು ಕಾಯ್ದೆಯನ್ನು ಕೂಡ ಇತ್ತೀಚೆಗೆ ವಿಧೇಯಕ ಮಂಡನೆ ಮಾಡಿದ್ದೀರಾ. ಅಂಥದ್ರಲ್ಲಿ ನೀವು ಎಲ್ಲರನ್ನು ಕೆಟ್ಟ ಹಾಕೋಕೆ ಹೊರಟವರು ನಿಮ್ಮ ತಪ್ಪುಗಳನ್ನು ಯಾಕೆ ಸರಿ ಮಾಡ್ಕೊಳ್ತಿಲ್ಲ? ಅಂಡ್ ಒಳ ಮೀಸಲಾತಿ ವಿಚಾರವಾಗಿ ಇನ್ನಷ್ಟು ಮತ್ತಷ್ಟು ವಿಳಂಬ ಆದಷ್ಟು ಒಂದು ವಿದ್ಯಾರ್ಥಿ ದಂಗೆ ಅಂತೂ ಖಚಿತವಾಗಿ ಶುರುವಾಗುತ್ತೆ. ಅದನ್ನೇ ಎದುರಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಬೇಕು. ಈಗ ನೀವು 2 ಲಕ್ಷ ಹುದ್ದೆಗಳು ಹೇಳ್ತಾ ಇದ್ದೀರಾ, 20 ಲಕ್ಷ ಜನ ಆಸ್ಪಿರೆಂಟ್ಸ್ ಇದ್ದಾರೆ ನಿಯರ್ಲಿ. ಬೇರೆ ಬೇರೆ ಎಲ್ಲ ಹುದ್ದೆಗಳು, ಪೊಲೀಸ್ ಇಲಾಖೆ, ಶಿಕ್ಷಕ ನೇಮಕಾತಿಗಾಗಿ ಕಾಯ್ತಾ ಇರೋರು, ಬೇರೆ ಬೇರೆ ಎಲ್ಲ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಯಾವ್ದಾವ್ದು ಡಿಪಾರ್ಟ್ಮೆಂಟ್ಗಳಿಗೆ ಓದ್ತಾ ಇದ್ದಾರೆ ಪರೀಕ್ಷೆಗೆ ಎಲ್ಲರೂ ಇದ್ದಾರೆ. ಇವನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರು ಕೂಡ ಈ ಹೋರಾಟಕ್ಕೆ ಬರ್ತಾರೆ. ಅಂತಹ ಒಂದು ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಅದಕ್ಕಿಂತ ಮೊದಲೇ ಈ ಒಂದು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿ ನೀವು ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು.